ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಾಲಸುಬ್ರಹ್ಮಣ್ಯ, ಕಾರ್ಡಿಯಾಥೊರಾಸಿಕ್ ಸರ್ಜನ್, ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗ. ಕಳೆದ 7 ವರ್ಷದಿಂದ ನಾನು ಅಡಲ್ಟ್ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೇನೆ. ಸಾವಿರಾರು ಹಾರ್ಟ್ ಆಪರೇಷನ್ ನಡೀತಾ ಇದೆ. ಇಲ್ಲಿ ಸಕ್ಸಸ್ಫುಲಿ ಆಲ್ಮೋಸ್ಟ್ 3,500-4 ಸಾವಿರ ಹಾರ್ಟ್ ಆಪರೇಷನ್ ಮಾಡಿದ್ದೇವೆ. ಈ ವಿಶ್ವ ಹೃದಯ ದಿನ ಪ್ರಪಂಚದಲ್ಲಿ ಎಲ್ಲ ಕಡೆ ಸೆಪ್ಟೆಂಬರ್ 29ನೇ ತಾರೀಕು ಅಥವಾ 4 ಶನಿವಾರ ಸೆಪ್ಟೆಂಬರ್ ತಾರೀಕು ಪ್ರಪಂಚದಲ್ಲಿ ಎಲ್ಲ ಕಡೆ ಆಚರಿಸ್ತೇವೆ. ಈ ವರ್ಷ ಕೂಡ ಪ್ರತಿ ವರ್ಷ ಇದ್ದ ಹಾಗೆ ಒಂದೊಂದು ಥೀಮ್ ಇರ್ತವೆ. ಈ ಸಲ ಯೂಸ್ ಹಾರ್ಟ್ ಫಾರ್ ಹೆಲ್ತಿ ಹಾರ್ಟ್ ಅನ್ನೋ ಒಂದು ಥೀಮ್ನ, ಅಂದರೆ ನೀವು ನಿಮ್ಮ ಹಾರ್ಟನ್ನು ಕಾಪಾಡಿಕೊಳ್ಳಿ, ನಿಮ್ಮ ಸುತ್ತಮುತ್ತಲಿರೋ ಜನ, ನಿಮ್ಮ ಫ್ಯಾಮಿಲಿ ಮೆಂಬರ್ ಹಾರ್ಟ್ ಕೂಡ ಹೆಲ್ತಿಯಾಗಿ ಇಟ್ಕೊಳ್ಳಿಕ್ಕೆ ಒಂದು ಉದಾಹರಣೆಯಾಗಿ ಅಂತ ಹೇಳ್ತೇನೆ ಈ ಸಲ. ಸೊ ಒಂದು 8 ಪಾಯಿಂಟ್ ಹೇಳಲಿಕ್ಕೆ ಬಯಸ್ತೇನೆ. ಈ ನಿಮ್ಮ ಹೃದಯವನ್ನು ಅದು ಹೆಲ್ತಿಯಾಗಿ ಇಡಲಿಕ್ಕೆ ಗೆಟ್ ಆ್ಯಕ್ಟಿವ್, ಅಂದರೆ ಒಂದು ದಿನಕ್ಕೆ 30ರಿಂದ 45 ನಿಮಿಷ ವಾಕಿಂಗ್ ಮಾಡಿ, 8 ತಾಸು ನಿದ್ದೆ ಮಾಡಬೇಕು, ಅಕ್ಕಿ ಪದಾರ್ಥ ಕಮ್ಮಿ ಮಾಡಿ, ಆಯಿಲ್ ಪದಾರ್ಥ ಕಮ್ಮಿ ಮಾಡಿ, ಉಪ್ಪು ಕಮ್ಮಿ ಮಾಡಿ, ಕರ್ದಿದ ಪದಾರ್ಥ ಕಮ್ಮಿ ಮಾಡಿ, ಎವ್ರಿ ವರ್ಷ ಕೊಲೆಸ್ಟ್ರಾಲು BP ರೆಗ್ಯುಲರ್ ಚೆಕ್ ಮಾಡಿ. ಕೊಲೆಸ್ಟ್ರಾಲ್ ಇದ್ದವರಿಗೆ ಗುಳಿಗೆ ಇರುತ್ತೆ, ಗುಳಿಗೆ ಕಂಟಿನ್ಯೂಸ್ಲಿ ತೊಗೊಳ್ಳಿ. ವಾಕಿಂಗ್ ಮುಖ್ಯ. ಡೆಂಟಲ್ ಹೈಜೀನ್, ಅಂದರೆ ಹಲ್ಲಿನ ಚೆಕಪ್ ಒಂದೊಂದು ವರ್ಷಕ್ಕೆ ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಕೀಪ್ ಎ BMI ಅಡಿಕ್ಯುವೇಟ್, ಅಂದರೆ ನಿಮ್ಮ ಹೈಟ್ ತಕ್ಕಂತೆ ವೆಯ್ಟನ್ನು ಕೂಡ ಅಳವಡಿಸ್ಕೊಂಡಿರಬೇಕಾಗತ್ತೆ. ಅದರ ರೆಗ್ಯುಲರ್ ಚೆಕಪ್ ಮಾಡಬೇಕಾಗತ್ತೆ. ನೀವು ಒಂದು ಉದಾಹರಣೆಯಾಗಿ ನಿಮ್ಮ ಒಂದು ಫ್ಯಾಮ್ಲಿಗೂ ಮತ್ತು ಸುತ್ತಮುತ್ತಲ ಜನರಿಗೂ ಒಂದು ಉದಾಹರಣೆಯಾಗಿರಬೇಕು ಅಂತ ನಾನು ಕೋರ್ತೇನೆ. ಥ್ಯಾಂಕ್ ಯು.